ನಿರಾಕಾರದ ಮೂರ್ತಿಯ ಆಕಾರಕ್ಕೆ ತಂದೆಯಲ್ಲ ಬಸವಣ್ಣ. ಆಕಾರಕ್ಕೆ ತಂದ ಮೂರ್ತಿಯ ಹೃದಯ ಕಮಲದಲ್ಲಿ ವಾಸಗೊಂಡು ಕೂಡಿದೆಯಲ್ಲ ಬಸವಣ್ಣ. ಆ ನಿರಾಕಾರದ ಭಕ್ತಿಯನ್ನು ಅನುದಿನ ದಿಗ್ದೆಸೆಯಲ್ಲಿ ಬೆಳೆದೆಯಲ್ಲ ಬಸವಣ್ಣ. ಇನ್ನಾಕಾರವ ನಿರಾಕಾರದಲ್ಲಿ ಅನುಗೊಳಿಸಬೇಕೆಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಮರೆಯಾದೆಯಲ್ಲ ಸಂಗನ ಬಸವಣ್ಣ. ಸದಾವಕಾಲ ಸ್ಮರಣೀಯರು, ಮಹಾಮಾನವತಾವಾದಿಗಳು, ಸ್ತ್ರೀ ಕುಲದ ಉದ್ಧಾರಕರು, ಲಿಂಗವಂತ ಧರ್ಮ ಸಂಸ್ಥಾಪಕರು, ಈ ಪ್ರಪಂಚಕ್ಕೆ ಒಂದು ಭೇದವಿಲ್ಲದಂತಹ ಬದುಕನ್ನು ತಂದುಕೊಟ್ಟಂತಹ ದಯಾಗರನಾದಂತಹ ಕಲ್ಯಾಣದ ಬಸವ ತಂದೆಯನ್ನು ಮಂದಿರದಲ್ಲಿ ಸ್ಮರಿಸಿ, ಬಸವಾದಿ ಪ್ರಮತರ ಬಹುಮುಖ ವ್ಯಕ್ತಿತ್ವ ವಿಕಾಸನದ ವಚನಗಳನ್ನು ಅಧ್ಯಯನ ಮಾಡ್ತಾ ಹೋದಂತೆ ಶರಣರ ಸಹಸ್ರ ವಚನಗಳನ್ನು ಓದಿದಾಗ ಒಂದು ಶಬ್ದ ಆಗಾಗಲ್ಲಿ ಬಂದು ಹೋಗ್ತದೆ. ಪುಣ್ಯ ಸಂಪಾದನೆ ತಿಳ್ಕೊಂಡು ಶಬ್ದ ಬಹಳಷ್ಟು ಪ್ರಚಲಿತವಾದಂತ ಶಬ್ದ. 12ನೆಯ ಶತಮಾನದ ಆ ಅನುಭವ ಮಂಟಪದ ಅಂಗಳದಲ್ಲಿ ಯಾವುದನ್ನು ಕುರಿತು ಚರ್ಚೆ ನಡೀತು ಅಂತ ಹೇಳಿದ್ರೆ ಈ ಶೂನ್ಯವನ್ನೇ ಕುರಿತು, ಇದರ ಸಂಪಾದನೆಯನ್ನೇ ಕುರಿತು ಚರ್ಚೆ ನಡೀತು ಅಂತ ತಿಳ್ಕೊಂಡು ಶೂನ್ಯ ಸಂಪಾದನೆಕಾರರು ಹೇಳ್ಕೊಂಡು ಬರ್ತಾರೆ. ಬಸವಾದಿ ಪ್ರಮತರ ಕಾಲಘಟ್ಟ ಮುಗಿದ ನಂತರ 14ನೇ ಶತಮಾನದ ಕೊನೆಯ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ 101 ವಿರಕ್ತರು ಕೂಡಿ ಪ್ರೌಢದೇವರಾಯ ಅನ್ನುವಂತ ರಾಜನ ಕಾಲದಲ್ಲಿ ಕಂಪ್ಲಿ ಕಲ್ಲುಮಠದ ಪ್ರಭುದೇವರ ಒಂದು ನೇತೃತ್ವದಲ್ಲಿ 101 ವಿರಕ್ತರು ಕೂಡಿ ಮತ್ತೆ ಆ 12ನೇ ಶತಮಾನದ ಬಸವಾದಿ ಪ್ರಮತರ ಕೆಲಸ ಕಾರ್ಯಗಳನ್ನು ಕೈಗೆ ತಗೊಂಡು ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಂತಹ ಕಲ್ಲುಮಠದ ಪ್ರಭುದೇವರ ಕೃತಿ, ತ್ಯಾಮರಸರಂತ ಪ್ರಭುಲಿಂಗಲೀಲೆ ಕಾವ್ಯ, ಕುಮಾರ ಬಂಕೇನಾಥನ ಶಟಸ್ಥಲ ವಚನಗಳ ಟೀಕೆ, ಇವೆಲ್ಲವೂ ನಮಗೆ 101 ವಿರಕ್ತರು ಕೊಟ್ಟಿರತಕ್ಕಂಥ ಕೊಡುಗೆ. ದೊಡ್ಡ ಕೆಲಸವನ್ನು ಮಾಡಿದ್ರು 101 ವಿರಕ್ತರು. ಬಹುಶಃ ಅವರಿಗೆ ರಾಜಾನು ಅಂತವನ ಸಿಕ್ಕ ಪ್ರೌಢದೇವರಾಯ. ಬಹಳ ಅದ್ಭುತವಾದಂತ ವ್ಯಕ್ತಿತ್ವ ಪ್ರೌಢದೇವರಾಯನಿಗೆ. ನಿಮಗೆಲ್ಲ ಗೊತ್ತಿರಬೇಕು, ಬಸವಣ್ಣನವರು ತಮ್ಮ ಕಾಲಾವಧಿಯನ್ನು ಮುಗಿಸಿದ ಮೇಲೆ ಅವರ 3ನೇ ಶತಮಾನೋತ್ಸವವನ್ನ ಬಸವಣ್ಣನವರು ಬಾಲ್ಯದಲ್ಲಿ ನಡೆದಾಡಿರುವಂತ ಕೂಡಲ ಸಂಗಮದಲ್ಲಿ, ಆಗಿನ ಕಪ್ಪಡಿ ಸಂಗಮ, ಈಗಿನ ಕೂಡಲ ಸಂಗಮದಲ್ಲಿ ಬಸವಣ್ಣನವರ 3ನೇ ಶತಮಾನೋತ್ಸವ ಅಂದ್ರೆ 300 ವರ್ಷಗಳ ನೆನಪನ್ನ, ಆ 300ನೇ ಶತಮಾನೋತ್ಸವನ 3ನೇ ಶತಮಾನೋತ್ಸವನ್ನ ಎಲ್ಲಿ ಮಾಡಿದ ಪ್ರೌಢದೇವರಾಯ ಎಂದ ಅದೇ ಕೂಡಲ ಸಂಗಮದಲ್ಲಿ ಮಾಡಿದ ಇತಿಹಾಸವೇ. ಬಸವಣ್ಣನವರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಇತ್ತು. ಅಷ್ಟ ಮಾಡಿಲ್ಲ, 101 ವಿರಕ್ತರನ್ನು ವಿಶೇಷವಾಗಿರತಕ್ಕಂತಹ ಚಕ್ಕಡಿಗಳ ಕಮಾನಗಳನ್ನ ಕಟ್ಟಿ ಹಂಪಿಯಿಂದ 101 ವಿರಕ್ತರನ್ನು ಕರ್ಕೊಂಡು ಬಂದಿದ್ದಂತ ಇತಿಹಾಸದಲ್ಲಿ ಬರೀತಾರೆ. ಅದ್ಭುತವಾದ ಎಷ್ಟು ಅವನಿಗೆ ಬಸವಣ್ಣನವರ ಮೇಲೆ ಅಪಾರವಾದ ಭಕ್ತಿ ಇತ್ತು ಪ್ರೌಢದೇವರಾಯನಿಗೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ದೊರೆ ಆತ ಪ್ರೌಢದೇವರಾಯ. ಆತನ ಕಾಲದಲ್ಲಿ 101 ವಿರಕ್ತರಿಗೆ ಆತ ಒಂದೇ ಮಾತು ಹೇಳಿದ, ನೀವು ಎದುರದು ಚಿಂತೆ ಮಾಡುವಂಗಿಲ್ಲ. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಏನು ಶೂನ್ಯ ಸಿಂಹಾಸನದಲ್ಲಿ ಶೂನ್ಯ ತತ್ವವನ್ನು ಕುರಿತು ಚಿಂತನೆ ಆಯ್ತು, ನನ್ನ ಸಾಮ್ರಾಜ್ಯದಲ್ಲಿ ಅದರ ಚಿಂತನೆಯನ್ನು ನೀವು ಮಾಡಿಕೊಡಬೇಕು ಅಂತ ತಿಳ್ಕೊಂಡು ಅವರಿಗೆಲ್ಲರಿಗೂ ವಿನಂತಿ ಮಾಡಿಕೊಂಡ. ಅವರ ಉಪಜೀವನಕ್ಕಾಗಿ ಏನೇನು ಬೇಕು ಎಲ್ಲಾ ಕೊಟ್ಟ. ಕಂಪ್ಲಿ ಕಲ್ಲುಮಠದ ಪ್ರಭುದೇವರಿಗೆ 36 ಹಳ್ಳಿಗಳ ಉಂಬಳಿ ಕೊಟ್ಟ, 3600 ಎಕರೆ ಭೂಮಿ ಕೊಟ್ಟ. ನೀವೇನು ಮಾಡಬೇಕಾಗಿಲ್ಲ, 101 ವಿರಕ್ತರನ್ನು ಜೋಪಾನ ಮಾಡ್ರಿ, ಅವರಿಂದ ಶರಣ ತತ್ವದ ಸಂಕಲನ ಕಾರ್ಯ ನಡೀಬೇಕು ಅಂತ ಹೇಳಿದ ಪ್ರೌಢದೇವರಾಯ. ಬಹಳ ದೊಡ್ಡ ಕೆಲಸ ಮಾಡಿದ. ಅವನ ಕಾಲದಲ್ಲಿನೇ ಮತ್ತೆ ನಮ್ಮ ಶರಣ ತತ್ವದ ಕ್ರಾಂತಿ ಗರಿಗೆದದ್ದು. ಇಲ್ಲ, ಕಲ್ಯಾಣ ಕ್ರಾಂತಿ ಆದ್ಮೇಲೆ 300 ವರ್ಷ ಬಹಳ ಗಪ್ಪುಗಳು ಕೂತ್ಬಿಟ್ಟಿತ್ತು, ಯಾರು ಮಾತಾಡಿಸಿದ್ದಿಲ್ಲ. ಮಾತಾಡಿಸಿದ್ರೆ ಎಲ್ಲಿ ನಮ್ಮ ಮೈ ಮೇಲೆ ಬರ್ತತ್ತು ಅಂತ ತಿಳ್ಕೊಂಡು ಹೆದರಿಕೆ ಆಗಿಬಿಟ್ಟಿತ್ತು. ಇದಕ್ಕೊಂದು ಉದಾಹರಣೆ ಅಂದ್ರೆ, ಎಲ್ಲರ ಒಂದು ದೊಡ್ಡ ಜಗಳ ಆಗಿ ಎಲ್ಲರ ದೊಡ್ಡ ಕೂನ್ ಆಗಿಬಿಟ್ರೆ ಯಾರು ಅದ್ರ ಬಗ್ಗೆ ಮಾತಾಡಿದ್ರೆ ನಮ್ಮನ್ನ ಇಲ್ಲಿ ಹಿಡಿತಾರವಾ ಅಂತ ಸುಮ್ಮನೆ ಕುಂದಿರ್ತಾರಲ್ಲ, ನಿಮ್ಗೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ಎಲ್ಲರೂ. ಎಲ್ಲೂ ಕಲ್ಯಾಣದ ಸುದ್ದಿನ ಮಾತಾಡ್ತಿದ್ದಿಲ್ಲ, ಗಪ್ಪಗಳು ಜನ. ಆದ್ರೆ ಬಸವ ಕಲ್ಯಾಣದ ನಂತರ ವಿಜಯ ಕಲ್ಯಾಣದಲ್ಲಿ ಮತ್ತೆ ಕಲ್ಯಾಣದ ಜ್ಯೋತಿ ಬೆಳಗ್ತು. ಅದಕ್ಕೆ ಪ್ರೌಢದೇವರಾಯನಂತ ರಾಜರು ಇದಕ್ಕೆ ಸಹಕಾರ ಕೊಟ್ಟರು. ವಾಸ್ತವಿಕವಾಗಿ ಲಿಂಗಾಯತ ಧರ್ಮ ರಾಜಸತ್ಯ, ಪುರುಷ ಸತ್ಯ, ಪುರೋಹಿತ ಸತ್ಯ, ಈ 3 ಸತ್ಯಗಳ ವಿರುದ್ಧ ಹುಟ್ಟುಕೊಂಡಿದ್ದರು. ರಾಜಸತ್ಯನ ಒಪ್ಪೋದಿಲ್ಲ ಶರಣರು, ಪುರುಷ ಪ್ರಧಾನವಾದ ಸಮಾಜನೂ ಒಪ್ಪುದಿಲ್ಲ, ಪುರೋಹಿತ ಸಮಾಜ ಅಂತೂ ಮೊದಲ ಒಪ್ಪುದಿಲ್ಲ. ಲಕ್ಷ ಕಿಲೋಮೀಟರ್ ದೂರ ಇಟ್ಟಾರ, ಅದನ್ನಂತೂ ಇದ್ರ ಒಳಗ ತಗೊಳ್ಳೋದು ನಾವು. ರಾಜಸತ್ಯ, ಪುರುಷ ಸತ್ಯ, ಪುರೋಹಿತ ಸತ್ಯ, ಈ 3 ಸತ್ಯಗಳ ವಿರುದ್ಧ ಹುಟ್ಟುಕೊಂಡದ್ದೇ ಶರಣ ಧರ್ಮ. ಗೊತ್ತಿರಬೇಕು. ಮೂಲ ಉದ್ದೇಶವನ್ನ ಈ 3 ತೆಗೆದು ಒಗಿಬೇಕನ್ನೋದೇ ಇತ್ತು ಅವ್ರದ್ದು.
ಆ ಮೂರು ಕೂಡ ಇವತ್ತು 21ನೇ ಶತಮಾನದಲ್ಲಿ ಅನುಷ್ಠಾನಕ್ಕೆ ಬಂದಿವೆ. ಇವತ್ತು ರಾಜ ಸತ್ಯನೂ ಇಲ್ಲ, ಪುರುಷ ಸತ್ಯನೂ ಇಲ್ಲ, ಪುರೋಹಿತ ಸತ್ಯ ಇನ್ನೊಂದು ಸ್ವಲ್ಪ ಉಳ್ಕೊಂಡೈತಿ. ಅದರಿಂದ ಲಿಂಗಾಯತ ಸಂಪೂರ್ಣ ಮುಕ್ತ ಆಗ್ಬೇಕು. ಸ್ತ್ರೀಯರಲ್ಲಿ ಸಮಾನತೆ ಬಂದದೆ ಈಗ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಮಾತಾಡುವಂತ ಅವಶ್ಯಕತೆ ಇಲ್ಲ. ರಾಜ ಸತ್ಯ ಇಲ್ಲ, ರಾಜ ಮಹಾರಾಜರ ಹಳದ ಹೋಗ್ಬಿಟ್ಟು ಅರಮನೆಗಳ ಹಾಳಾಗೆ ಹೋಗ್ಬಿಟ್ಟಿವಿ. ಏನಿದ್ರು ಪ್ರಜೆಗಳ ಆಡಳಿತ ಬಂದಿದೆ. ಇನ್ನು ಪುರೋಹಿತ ಸತ್ಯ ಅನ್ನುವಂಥದ್ದು ಉಳ್ಕೊಂಡದೆ. ಅದು ಉಳ್ಕೊಂಡೈತೆ ಅಂದ್ರೂ ಸಹಿತ ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂಥ ಶಕ್ತಿ ಅದು ಈ ದಿನಮಾನದಲ್ಲಿ ಬಸವ ತತ್ವಕ್ಕೆ ಮಾತ್ರ ಇದೆ. ಈ ಯಾವ ಶಕ್ತಿಗಳ ಎದುರಿಸಂಗಿಲ್ಲ. ಯಾಕಂದ್ರೆ ಅದನ್ನು ಖಡಾಖಂಡಿತವಾಗಿ ಅದನ್ನು ಎದುರಿಸಬಲ್ಲಂತ ಸಾಮರ್ಥ್ಯ ಇರೋದು ಶರಣ ತತ್ವಕ್ಕೊಂದೇ, ಸಿದ್ಧಾಂತಕ್ಕೊಂದೇ. ಯಾಕಂದ್ರೆ ಅದನ್ನು ವಿರುದ್ಧ ಹಾಕೊಂಡ ಮಹಾವೀರ ಜೈನ ಪರಂಪರೆಯನ್ನು ಬೆಳೆಸಿದ ಕಾಲಾನಂತರದಲ್ಲಿ ಜೈನ ಸಿದ್ಧಾಂತ ಮತ್ತೆ ಅದು ವೈದಿಕ ಪರಂಪರೆಯನ್ನು ಬಳವಳೆಯಾಗಿತ್ತು. ಬುದ್ಧ ಅಂತರೂ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ, ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ. ಆದ್ರೆ ಬುದ್ಧನ ಈ ದೇಶ ಇಟ್ಕೊಳ್ಳಿಲ್ಲ, ಆತನ ಹೊರಗೆ ಕಳಿಸಿಬಿಡ. ವಿಚಿತ್ರ ಅಂದ್ರೆ ಬಸವಣ್ಣನವರನ್ನು ಮುಚ್ಚಿ ಹಾಕುವಂತ ಪ್ರಯತ್ನಗಳು ಅಂದಿನಿಂದನೂ ನಡ್ಕೊಂಡು ಬಂದು ಇದನ್ನ ಇಲ್ಲಂಗನ ಮಾಡಿಬಿಡ್ಬೇಕು, ಇದನ್ನ ಇತಿಹಾಸನ ಹೊಸಿಗೆ ಹಾಕಬೇಕಂತ ಪ್ರಯತ್ನಗಳು ನಡೆದವು. ಆದ್ರೂ ಬಸವಣ್ಣ ಅಂದ್ರೆ ಸ್ಪ್ರಿಂಗ್ ಇದ್ದಂಗಂತ ಚೆನ್ನಪ್ಪನವ್ರು ಹೇಳ್ತಾರೆ, ಉತ್ತಂಗಿ ಚೆನ್ನಪ್ಪನವ್ರು. ಅದನ್ನ ಹತಿ ಕೆಡದಾಗಟ್ಟ ಹತಿ ಕಿಡ್ತತೆ ಅಂತ ಕೈ ಬಿಟ್ರು 3 ಮೊಳ ಛತ್ತು ತೆಗೆದು ಬರ್ತದಂತದ್ದು. ಅದನ್ನ ಕೈ ಬಿಟ್ರು ಅದು ಮತ್ತೆ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯನ ಕಾಲದಲ್ಲಿ ಜಿಗಿತು. ಹಂಗ ಜಿಗಿತು ಅಂದ್ರೆ ಪ್ರೌಢದೇವರಾಯ ಒಂದು ಆಜ್ಞೆ ಮಾಡಿದ್ದ, ನಾನು ಸರ್ವ ಧರ್ಮವನ್ನು ಪ್ರೀತಿಸುತ್ತೇನೆ, ನನಗೆ ಇಸ್ಲಾಂ ಧರ್ಮದ ಮೇಲೆ ಪ್ರೇಮವಿದೆ, ನನಗೆ ಬೌದ್ಧ ಧರ್ಮದ ಮೇಲೆ ಪ್ರೇಮವಿದೆ, ಆದ್ರೆ ಎಲ್ಲಾ ಧರ್ಮಗಳು ನನ್ನ ಎದಿ ಮ್ಯಾಗ, ಬಸವಣ್ಣನ ಧರ್ಮ ನನ್ನ ತಲೆ ಮ್ಯಾಗ ಅಂತ ತಿಳ್ಕೊಂಡು ತನ್ನ ಸಿಂಹಾಸನದ ಮೇಲೆ ಶಟಸ್ಥಲೋಚನೆಗಳನ್ನು ಬೆಳೆಸಿ ಹಾಕೊಂಡಿದ್ದ ಪ್ರೌಢದೇವರಾಯ. ಬಹುಶಃ ಬಹಳಷ್ಟು ಸರ್ಕಾರ ಕೊಟ್ಟಂತ ರಾಜನೇ ಪ್ರೌಢದೇವರಾಯ. ಆತನ ಕಾಲದಲ್ಲಿ ಬಹಳ ದೊಡ್ಡ ಕೆಲಸಗಳಾದವು. ಕಲ್ಲು ಮಠ ಅನ್ನುವಂತ ಮಠವನ್ನ ಕಟ್ಟಿಕೊಟ್ಟು ವಿರಕ್ತರನ್ನ ಜೋಪಾನ ಮಾಡಿದ, ಅವರಿಂದ ಶರಣ ಸಾಹಿತ್ಯದ ಕೆಲಸ ಮಾಡಿಸಿದ. ಪ್ರಭುಲಿಂಗಲೀಲೆ ನಮಗೆ ಅವಾಗ ನೋಡಕ್ ಸಿಕ್ತು. ಭಾಮಿನಿ ಷಟ್ಪದಿಯ ಕಾವ್ಯ ಅದು ವಿಜಯನಗರ ಸಾಮ್ರಾಜ್ಯದ ಚಾಮರಸ ಕೊಟ್ಟಂತ. ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅನ್ನುವಂಥ ಕಲ್ಲುಮಠದ ಪ್ರಭುದೇವರ ಕಾವ್ಯ ಅದು ಅವಾಗ ಬಂದದ್ದು. ಅನೇಕ ಬೆಡಗಿನ ವಚನಗಳಿಗೆ ಟೀಕೆ ಅದು ಅವತ್ತಿನ ಕಾಲಕ್ಕೆ ಬಂದದ್ದು. ಅವರ ನಂತರದಲ್ಲಿ ಮತ್ತು ಹರಿಹರ ರಾಘವಾಂಕ ಕವಿಗಳು ಬಂದ್ರು. ಆದ್ರೆ ಅವರು ಶೈವ ಮತ್ತು ವೀರಶೈವ ಪರಂಪರೆ ಮಿಕ್ಸ್ ಮಾಡಿದ್ರು. ಇದ್ರಾಗ ಎರಡನ್ನ ತಗೊಂಡು ಬಂದ್ರು. ಅವರಿಂದ ಶೈವ ಪರಂಪರೆಯನ್ನು ತಗೊಂಡು ಬಂದ್ರು, ವೀರಶೈವ ಪರಂಪರೆ ತಗೊಂಡು ಬಂದು ಹರಿಹರ ಬಸವಣ್ಣನವರು ಹೊಗಳಿದ, ಬಸವಣ್ಣನವರ ಖಂಡಾಪಟ್ಟಿ ಕೊಂಡಾಡಿದ. ಆದ್ರೆ ಲಿಂಗಾಯತದಲ್ಲಿ ವೀರಶೈವವನ್ನ ಒಮ್ಮತದಿಂದ ಅಗದಿ ಸಣ್ಣಗ ಅದನ್ನ ಗೊತ್ತಿದ್ದು ಗೊತ್ತಿಲ್ಲದ ಸೇರಿಸುವಂತ ಬಂದು ಈ ಪರಂಪರೆ. ಹರಿಹರದ ಕಾಲದಲ್ಲಿ ಮತ್ತು ವೀರಶೈವ ಸಂಪೂರ್ಣ ಅರ್ಧಮರ್ಧ ಮಿಕ್ಸ್ ಆಗಿತ್ತು. ಮತ್ತೆ ಇದು ಕಲಬೆರಕೆ ಆಯ್ತು. ಮತ್ತೆ ಇದಕ್ಕೆ ಯಾರು ದಿಕ್ಕಪ್ಪ, ಇದನ್ನ ಯಾರು ಎತ್ಕೊಳ್ಳೋರ ಇಲ್ಲ, ಇದನ್ನ ಯಾರು ಉದ್ಧಾರ ಮಾಡೋರ ಇಲ್ಲ ಅನ್ನುವಂತ ಕಾಲದಲ್ಲಿ ಅಷ್ಟೊತ್ತಿಗಾಗಲೇ ವಿಜಯನಗರ ಸಾಮ್ರಾಜ್ಯ ಹಾಳಾಕೊಂತ ಬಂತು. ಹಳೆಯ ರಾಮರಾಯನ ಕಾಲ ಬಂತು. ಇನ್ನೇನು ಅಶಾಂತಿ ಪರ್ವ ಹೆಚ್ಚಾತು. ಅಷ್ಟೊತ್ತಿಗಾಗಲೇ ಬಹುಮನಿ ಸುಲ್ತಾನರು ಈ ನಾಡಿನೊಳಗೆ ಪ್ರಬಲವಾಗಿರ್ತಕ್ಕಂಥ ಇತಿಹಾಸವನ್ನು ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ್ರು. ಎಲ್ಲಿ ನೋಡಿದಲ್ಲಿ ವಿಭೂತಿ ಲಿಂಗ ಕಾಣುವುದ ವಜ್ಜಾತು. ಇಂಥ ಸಂದರ್ಭದೊಳಗ ಇನ್ನೇನು ಶರಣ ತತ್ವ ಕೊಲೆಪ್ಸ್ ಆಯ್ತು, ಇದು ಮುಗದ ಹೋತನ್ನುವಂತ ಕಾಲದಲ್ಲಿ ಕೋಟಿ ಸೂರ್ಯರ ಪ್ರಭೆಯಾಗಿ ಮತ್ತೆ ಇದನ್ನ ತಲಸ್ಪರ್ಶಿಯಾಗಿ ಕಟ್ಟಿದವರು ಯಡಿಯೂರು ಸಿದ್ಧಲಿಂಗೇಶ್ವರರು. ಮತ್ತೆ ಅವರು ಬಂದರು. ಹಂಗ ಬಂದ್ರಂದ್ರೆ ಸಿದ್ಧಲಿಂಗೇಶ್ವರ ಬಹಳ ದೊಡ್ಡ ಪ್ರಭಾವಿಯಾಗಿ ಬಂದ್ಬಿಟ್ರು. ಅವರು 101 ವಿರಕ್ತರು ಕೂಡಿ ಕೆಲಸ ಮಾಡಿದ್ರು. ಇವರು 701 ವಿರಕ್ತರು ಕರ್ಕೊಂಡು ಬಂದ್ರು. ಇವರು ಎಲ್ಲಿಂದ ಬಂದ್ರು? ಮೈಸೂರು ಭಾಗದಿಂದ ಉತ್ತರ ಭಾಗಕ್ಕೆ ಬಂದ್ರು. ಇವರು ಕಲ್ಯಾಣದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗಿತ್ತು. ಸಿದ್ಧಲಿಂಗೇಶ್ವರ ಕಾಲದಲ್ಲಿ ದಕ್ಷಿಣದಿಂದ ಚಾಮರಾಜನಗರದ ಹರದನಹಳ್ಳಿಯಿಂದ ಗೋಸಲದ ಪರಂಪರೆಯಿಂದ ತೋಂಟದ ಸಿದ್ಧಲಿಂಗ ಯತಿಗಳು 701 ವಿರಕ್ತರನ್ನ ಕರ್ಕೊಂಡು ಬಂದ್ರು. ಎಂತೆಂತ ಒಬ್ಬೊಬ್ಬ ಶಿಷ್ಯ, ಒಬ್ಬೊಬ್ಬ ಅನರ್ಘ್ಯ ರತ್ನವೇ ಇದ್ದ. ಅದ್ಭುತವಾಗಿರ್ತಕ್ಕಂಥ ಕೆಲಸ. ಆ ತೋಂಟದ ಸಿದ್ಧಲಿಂಗ ಯತಿಗಳ ಪರಂಪರೆ ಎಷ್ಟು ದೊಡ್ಡ ಪ್ರಭಾವದಲ್ಲಿ ಬೆಳೀತು ಅಂದ್ರೆ ಬಹುಶಃ ಇವತ್ತು ಕನ್ನಡ ನಾಡಿನ ವಿರಕ್ತ ಮಠಗಳಿಗೆ ಮೂಲ ಬೇರ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತದೆ. ನಮಗೆಲ್ಲ ತವ್ರ ಮನೆ ಯಾರಂದ್ರೆ ಸಿದ್ಧಲಿಂಗೇಶ್ವರ, ಅಲ್ಲಿಂದನೇ ಬಂದವರು ನಾವು. ಅಂತ ಸಿದ್ಧಲಿಂಗೇಶ್ವರರು ಹೆಜ್ಜೆಗೂ ಬಸವಣ್ಣನ ನೆನೆಸಿದ್ರು. ನೋಡಾಕ ಅವರು ಮೂಲ ವಿರಕ್ತರವರು, ಅಪ್ಪಟ ವಿರಕ್ತರವರು. ಬಹುಶಃ 12ನೇ ಶತಮಾನದಲ್ಲಿ ಪ್ರಭುದೇವರನ್ನ ಬಿಟ್ಟ ನಂತರ, ಚನ್ನಬಸವಣ್ಣನವರನ್ನ, ಸಿದ್ದರಾಮರನ್ನ ಬಿಟ್ಟ ನಂತರ ಅವರನ್ನು ಹೋಲುವಂತ ಸಮರ್ಥ ವ್ಯಕ್ತಿತ್ವ ಯಾರ್ಯಾರಿಗೂ ಇದ್ರೆ ಅದು ತೋಂಟದ ಸಿದ್ಧಲಿಂಗೇಶ್ವರರಿಗೆ ಮಾತ್ರ ಇದೆ ಅನ್ನುವಂಥದ್ದನ್ನ ಕಾವ್ಯಗಳು ಹೇಳ್ಕೊಂಡು ಬರ್ತವೆ. ಅದ್ಭುತವಾದಂತ ಸಿದ್ಧಲಿಂಗೇಶ್ವರರು ಅವರ ಕಾವ್ಯ, ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆ ವಿಶಾಲವಾಗಿ ಬೆಳೀತು. ಇಡೀ ಅಖಂಡ ಕರ್ನಾಟಕ ಅಲ್ಲ, ತಮಿಳುನಾಡಿನಲ್ಲಿ ಸಹಿತ ಬೆಳೀತು, ಕೇರಳದಲ್ಲಿ ಸಹಿತ ಅವರ ಪರಂಪರೆ ಬೆಳೀತು. ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ಎಲ್ಲೆಲ್ಲಿ ಹೊಕ್ಕಾರಲ್ಲ ಅಲ್ಲಿ ಇಷ್ಟಲಿಂಗ ಧಾರಣೆಗಳಾದವು, ಮಠಗಳ ಸ್ಥಾಪನೆ ಆದವು, ಶರಣ ತತ್ವದ ಚಿಂತನ ನಡೀತು, ಮಂಥನ ನಡೀತು. ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಶೂನ್ಯ ಸಂಪಾದನೆಗಳು ಹುಟ್ಟುಕೊಂತು. ಗುಂಬಳಾಪುರದ ಸಿದ್ಧಲಿಂಗ ಯತಿಗಳು ಅವರು ಶೂನ್ಯ ಸಂಪಾದನೆ ಇಲ್ಲ. ಗೂಳೂರು ಸಿದ್ದವೀರಣ್ಣ ಒಡೆಯರು ಅವರು ಶೂನ್ಯ ಸಂಪಾದನೆಗಳನ್ನ ಬರೆದ್ರು. ಶಿವಗಣ ಪ್ರಸಾದಿ ಮಾದೇವಯ್ಯನವರು ಅವರು ಶೂನ್ಯ ಸಂಪಾದನೆಯನ್ನು ಬರೆದ್ರು. ಅದರಲ್ಲಿ ಒಬ್ಬ ಹಲಿಗೆ ಯಾರಿ ಅಂತ ಬರ್ತಾನ, ಆತ ವೀರಶೈವ ಪರಂಪರೆಯವ. ಆತ ಸ್ವಲ್ಪ
ಅವನಿಗೆ ಒಟ್ಟು ಶರಣರ ಮೇಲೆ ಅಂತರಂಗದಲ್ಲಿ ದ್ವೇಷ ಇತ್ತಂತ ಕಾಣುತ್ತದೆ. ಅವನು ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾನೆ. ಅವನನ್ನು ನಾವು ಪರಿಗಣಿಸಬಾರದು. ಹಲಿಗೆ ಯಾರನ್ನು ಶೂನ್ಯ ಸಂಪಾದನೆ ಅಂತ ಒಂದು ಬರ್ತದೆ. ಅದರಲ್ಲಿ ಕೊಟ್ಟಿ ವಚನಗಳನ್ನು ಸೃಷ್ಟಿ ಮಾಡಿ ಶರಣರನ್ನ ನಿಂದ ಮಾಡುವಂತ ಕೆಲಸ ನಡೀತು. ಅಕ್ಕ ಮಹಾದೇವಿಯವರ ಮತ್ತು ಕಿನ್ನರಿಯ ಬ್ರಹ್ಮಯ್ಯನ ಪ್ರಸಂಗವನ್ನ ಬಹಳ ಅತಿ ಕನಿಷ್ಠ ಮಟ್ಟದಲ್ಲಿ ಹಲಿಗೆ ಯಾರ್ಯ ಅದನ್ನು ಚಿತ್ರಿಸಿದ. ಅದನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. ಆ ಹಲಿಗೆ ಯಾರನ್ನ ಶೂನ್ಯ ಸಂಪಾದನೆ ಅನ್ನೋದು ಇತಿಹಾಸದಲ್ಲಿ ಉಳ್ಕೊಳ್ಳಲೂ ಇಲ್ಲ. ನಮಗೀಗ ಸದ್ಯ ಉಳ್ಕೊಂಡದಂದ್ರೆ ಗುಂಬಳಾಪುರದ ಸಿದ್ಧಲಿಂಗ ಯತಿಗಳ ಸಂಪಾದನೆ, ಗೂಳೂರು ಸಿದ್ಧವೀರಣ್ಣ ಒಡೆಯರ ಸಂಪಾದನೆ, ಶಿವಗಣ ಪ್ರಸಾದಿ ಮಾದೇವಯ್ಯಗಳ ಸಂಪಾದನೆ ಅಂತ 3 ಉಳ್ಕೊಂಡು ಅದನ್ನ ಕುರಿತು ಈಗ ಸಾಕಷ್ಟು ಪರಾಮರ್ಶೆಗಳು ಬಂದಾವ, ವಿಮರ್ಶೆಗಳು ಬಂದಾವ, ಸಾಕಷ್ಟು ಅದರಗಳ ಬಗ್ಗೆ ವಿಸ್ತಾರವಾಗಿ ಅನೇಕ ಕೃತಿಗಳು ಬಂದಾವ. ಆದ್ರೆ ಇಲ್ಲಿ ಮುಖ್ಯವಾಗಿ ಹಳಕಟ್ಟಿಯವರ ವಚನಗಳನ್ನ ಸಂಗ್ರಹ ಮಾಡೋಕ್ಕಿಂತ ಮೊದಲ ನಮಗೆ ಬಹಳಷ್ಟು ವಚನಗಳ ಸಂಗ್ರಹ ರೂಪದಲ್ಲಿ ಸಿಕ್ಕಿದ್ದು ಅದು ಶೂನ್ಯ ಸಂಪಾದನೆಗಳಲ್ಲಿ ಅನ್ನುವಂತ ಸತ್ಯ ನಮಗೆ ಗೊತ್ತಿರಬೇಕು. ಬೇರೆ ಕಡೆ ವಚನಗಳು ಸಿಕ್ತಿದ್ದಿಲ್ಲ ನಮಗೆ. ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯರಾಗಿರುವಂತ ಬೋಳ ಬಸವೇಶ್ವರ ಅಂತ ಬರ್ತಾರೆ. ಅವರು ಇಡೀ ಆ ಭಾಗದಲ್ಲೆಲ್ಲ ಅಡ್ಡಾಡಿ ಎಲ್ಲೆಲ್ಲಿ ತಾಡೋಲೆಗಳಿದ್ದು ತಾಡೋಲೆಗಳನ್ನ ಸಂಗ್ರಹ ಮಾಡಿ ಬಸವ ಸ್ತೋತ್ರದ ವಚನಗಳಂತ ಒಂದು ಪುಸ್ತಕವನ್ನು ತಂದು ತಾಡೋಲೆಗಳನ್ನು ಬರೀ ಬಸವಣ್ಣನವರು ಕೊಂಡಾಡಿದ ವಚನಗಳನ್ನ ಒಂದು ಕಡೆ ಸಂಗ್ರಹ ಮಾಡಿದ್ರು. ಅದಕ್ಕೆ ಹೆಸರೇನಿಟ್ರಂದ್ರೆ ಬಸವ ಸ್ತೋತ್ರದ ವಚನಗಳು ಅಂತಾನೆ ಹೆಸರಿಟ್ಟರು. ಎಷ್ಟು ಕೆಲಸ ಮಾಡಿದ್ರು ಸಿದ್ಧಲಿಂಗೇಶ್ವರ ಶಿಷ್ಯರು. ಆ ಪರಂಪರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡ್ಕೊಂಡು ಬಂತು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡ್ಕೊಂಡು ಬಂತಂದ್ರೆ ಸ್ವತಃ ತೋಂಟದ ಸಿದ್ಧಲಿಂಗ ಯತಿಗಳು ಲಿಂಗಾಂಗ ಸಾಮರಸ್ಯದಲ್ಲಿ ಬಲ್ಲಿದವರಾಗಿದ್ರು. ಶರಣರ ಮೂಲ ಸಿದ್ಧಾಂತ ಏನಿತ್ತಲ್ಲ, ಶೂನ್ಯ ತತ್ವ ಏನಿತ್ತಲ್ಲ, ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳಿಗೆ ಒಂದು ಚೌಕಟ್ಟನ್ನ ಕೊಟ್ಟು ತಮ್ಮ ವಚನಗಳಲ್ಲಿ ಹೆಜ್ಜೆಗೂ ಬಸವಣ್ಣನನ್ನ ಪ್ರಭುದೇವರನ್ನ ನೆನೆಸಿದರು, ಚೆನ್ನ ಬಸವಣ್ಣನ ನೆನೆಸಿದರು. ಆ ಸಿದ್ಧಲಿಂಗೇಶ್ವರರ ಪ್ರಭಾವ ಅಳದು ಉಳಿದಂತ ಎಲ್ಲ ವಚನಕಾರರು ಮತ್ತೆ ನಮಗೆ ನೋಡಾಕ ಸಿಕ್ಕರು. ಬಹುಶಃ ತೋಂಟದ ಸಿದ್ಧಲಿಂಗ ಯತಿಗಳು 15ನೇ ಶತಮಾನದಲ್ಲಿ ಬರದೇ ಹೋಗಿದ್ರೆ ಮತ್ತೆ ನಾವು ಅನಾಥರಾಗಿ ಬಿಡ್ತಿದ್ದೆವು. ಈಗಿರುವಷ್ಟರ ಮಟ್ಟಿಗೆ ಇದು ಸಾಹಿತ್ಯವಾಗಿ ಬೆಳೀತಿದ್ದಿಲ್ಲ. ಒಂದು ಅರ್ಥದಲ್ಲಿ ಹೇಳ್ತಾರೋ ಎಷ್ಟು ಅಭಿಮಾನಿತ್ತು ಸಿದ್ಧಲಿಂಗೇಶ್ವರರಿಗೆ ಬಸವಣ್ಣವ್ರ ಮೇಲೆ ಅಂದ್ರೆ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂದ್ರೆ ನಮ್ಮ ನಾಡಿನಲ್ಲಿ ಕೆಲವು ಮಂದಿ ವಿರಕ್ತ ಮಠದ ಸ್ವಾಮಿಗಳು ಬಸವಣ್ಣ ಅಂದ್ರ ಭಕ್ತ, ನಾವು ಜಂಗಮರು ಅವನಕ್ಕಿಂತ ಮ್ಯಾಲಿದ್ದವ್ರ ಅಂತ ಹೇಳ್ಕೊಂತ ಬರ್ತಾರೆ. ಇದನ್ನ ಯಾವ ಭಕ್ತರು ಪ್ರಶ್ನೆ ಮಾಡಿಲ್ಲ. ನೀವ್ ಹೆಂಗ ಎತ್ತರದವರಾದ್ರಿ ಬಸವಣ್ಣ ಹೆಂಗ ಭಕ್ತ ಆದ ಇದನ್ನ ಯಾರು ಕೇಳಲಿಲ್ಲ. ನಮ್ಮ ಭಕ್ತರು ಹೆಂಗಪ್ಪ ಲಿಂಗಾಯತ ಭಕ್ತರು ಅಂತಂದ್ರ ನಾ ಹೇಳಿದ್ರು ಗೋಣ ಹಾಕ್ತಾರ, ಇನ್ನೊಬ್ರು ಹೇಳಿದ್ರು ಗೋಣ ಹಾಕ್ತಾರ. ಇವ್ರ ಆಯುಷ್ಯ ಬರೀ ಗೋಣ ಹಾಕೋದ್ರಾಗ ಹೋತು, ವಿಚಾರ ಮಾಡೋದ್ರಾಗ ಒಟ್ಟ ವಿಚಾರ ಮಾಡಲ್ಲ ಇವ್ರು. ಮತ್ತೆ ಎಲ್ಲಾದ್ರಾಗೂ ಹರಿದು ಹಂಚಿ ಹೋದವ್ರ ಯಾರು? ಇವ್ರ. ಎಲ್ಲಾದ್ರಾಗೂ ಒಡೆದು ಹೋದವ್ರ ಇವ್ರ. ಬಕ್ರಿ ಎಲ್ಲಾರ ಹೇಳಿಕೆ ಇರ್ತಾವನ್ರಿ ಹೆಚ್ಚು ಮೆಜಾರಿಟಿ ಯಾರಿದಿರ್ತೈತೆ ಅಂದ್ರೆ ಇವ್ರದೇ ಇರ್ತದೆ. ಎಲ್ಲಾರ ಬಹುದೇವೋಪಾಸನೆಗಳಿಗೆ ಹೆಚ್ಚು ನಡ್ಕೊಳ್ಳೋರು ಯಾರು ಅಂತ ಕೇಳ್ರಿ ಇವರೇ ಇರ್ತಾರ. ಎಲ್ಲಾರ ದೇವಸ್ಥಾನಗಳ ಉದ್ಘಾಟನೆ ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಸಕ್ ಸ್ವಾಮಿಗಳು ಕರ್ಕೊಂಡ್ ಬರೋರು ಯಾರು? ಇವ್ರ. ಪಾಪ ಉಳಿದವ್ರಿಗೆ ನಾವೇನೇನು ಅನ್ನೋದಿಲ್ಲ. ಅದಕ್ಕ ಮಾನ್ಯಪ್ಪ ಚಿಟ್ಟಿ ಬರೆದಿದ್ದ. ಹಿಂದ ಸ್ವಾತಂತ್ರ್ಯ ಬಂದಾಗ ದೇವನೂರು ಮಾದೇವ್ರ ಒಂದು ಕಾವ್ಯ ಬರೋದ್ರು. ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ, ಪೊಲೀಸರ ಬೂಟಿಗೆ ಬಂತು ಸ್ವಾತಂತ್ರ್ಯ, ಲಾಟಿಗೆ ಬಂತು ಸ್ವಾತಂತ್ರ್ಯ ಅಂತ ಒಂದು ಪದ್ಯ ಬರೆದಿದ್ದ ಬಂಡಾಯದ ಕವಿ ದೇವನೂರು ಮಾದೇವ. ಎದೆಗೆ ಬಿದ್ದಾಕ್ಷರ ಅಂತ ಒಂದು ಪುಸ್ತಕ ಬರೆದಾರ, ಹೋದ್ರೆ ಅದನ್ನ ಬಹಳ ಅದ್ಭುತ. ಅದೇ ಕಾವ್ಯದ ಶೈಲಿ ಒಳಗ ಇವತ್ತ ನನಗ ಒಬ್ಬ ಪ್ರಶ್ನೆ ಕೇಳಿದ್ರು. ಲಿಂಗಾಯತ ಸ್ವತಂತ್ರ ಅಂತ ಹೇಳ್ತೀರಿ, ನಿಮ್ಮ ಲಿಂಗಾಯತರ ಜಗಲಿ ಮ್ಯಾಗಿರುವಷ್ಟು ದೇವರ ಇನ್ನೊಬ್ಬರು ಜಗಲಿ ಮ್ಯಾಗಿಲ್ಲ, ಎಲ್ಲೈತಿ ನಿಮ್ಗೆ ಸ್ವತಂತ್ರ ಅಂತ ಹೇಳ. ಇದು 1ನೇ ಸಾಲ. ಮತ್ ನಾವು ಸ್ವತಂತ್ರ ಅಂತೀವಿ. ಎಷ್ಟರ ಮಟ್ಟಿಗೆ ನಿಮ್ಮ ಮನೆಗಳಲ್ಲಿ ಶರಣರ ಆಚರಣೆಗಳನ್ನ ಅನುಕರಣೆ ಮಾಡ್ತೀರಪ್ಪ ನೀವು? ಗಲ್ಲಿಗೊಂದು ಗುಡಿ ಕಟ್ಟೋರು ನೀವ, ಪ್ರತಿಷ್ಠಾಪನೆ ಮಾಡೋರು ನೀವ, ಕಾರ್ತಿಕ ಮಾಸ ಬಂದ್ರೆ ಲಕ್ಷ ದೀಪೋತ್ಸವ ಮಾಡೋರು ನೀವ, ಸ್ವಾಮಿಗಳಿಗೆ ತುಲಾಭಾರ ಮಾಡೋರು ನೀವ, ಏನು ಹೊಲಿಗೇರಿ ಮಾದಿಕೇರಿ ಮಾಡೋರು ನೀವ. ಇಲ್ಲಿ ಎಲ್ಲಾ ಮಾಡ್ತೀರಿ, ಅಲ್ಲಿ ಸ್ವತಂತ್ರ ಅಂತ ಬರ್ತೀರಿ. ನಿಮ್ಗೆ ಹೆಂಗ ನಂಬಬೇಕು ಅಂತ ಪ್ರಶ್ನೆ ಕೇಳಿ ನಾವು ಬಹುಶಃ ಇದ್ರ ಬಗ್ಗೆ ನಾವು ಸೂಕ್ಷ್ಮ ಗಮನಿಸಬೇಕು. ಇವತ್ತು ಈ ಪರಂಪರೆಯನ್ನ ನಾವು ಸಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ರೆ ಶರಣರು ಲಕ್ಷ ದೀಪೋತ್ಸವಗಳನ್ನ ಒಪ್ಪುವುದಿಲ್ಲ. ಲಕ್ಷ ಪಣತೆಗಳಿಗೆ ಎಣ್ಣೆ ಹಾಕಿ ಎಣ್ಣೆ ವೇಸ್ಟ್ ಮಾಡೋದ್ರ ಬದಲಾಗಿ ಆ ದೀಪಗಳನ್ನ ಹಚ್ಚುವ ಬದಲಿ ಎಲ್ಲರ ಹೃದಯದಲ್ಲಿ ಅರಿವಿನ ಜ್ಯೋತಿಯನ್ನು ಹಚ್ಚಿರ ಅಂತ ಹೇಳ್ತೈತಿ ಶರಣ ತತ್ವ. ಇವತ್ತು ನಾವು ಲಕ್ಷ ದೀಪೋತ್ಸವ ಮಾಡ್ತೀವಿ. ಗುಡ್ಡಾಪುರ ದಾನಮ್ಮನ ಜಾಗದಾಗ ಲಕ್ಷಗಟ್ಲೆ ಬ್ಯಾರಲ್ ಗಟ್ಲೆ ಎಣ್ಣೆ ತಗೊಂಡು ಬಂದು ಸುರಿತ. ಇವತ್ತು ದಾನಮ್ಮ 12ನೇ ಶತಮಾನದ ಬಸವಣ್ಣನ ಅನುಯಾಯಿ. ಮಹಾರಾಷ್ಟ್ರ ಭಾಗದಲ್ಲಿ ಕೊಲ್ಲಾಪುರ್, ಸಾಂಗ್ಲಿ ಅಲ್ಲೆಲ್ಲಾ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿದ ಹೆಣ್ಣುಮಗಳು ಗುಡ್ಡಾಪುರದ ದಾನಮ್ಮ. ಆದ್ರೆ ಇವತ್ತ ಆ ಎಮ್ಮನ ಹೆಸರು ಮೇಲೆ ಏನೆಲ್ಲ ನಡೆದಿದೆ. ನಮ್ಮ ಭಾಗದಲ್ಲಿ ಹಳೆಯಾಳ ಅಂತದೆ. ಹಳೆಯಾಳದಲ್ಲಿ ಕಕ್ಕೇರಿ ಒಳಗೆ ಭ್ರಷ್ಟಾದೇವಿ ಅಂತ ಬರ್ತಾಳೆ. ಡೋಹರ ಕಕ್ಕಯ್ಯನ ಹೆಂಡತಿ ಭ್ರಷ್ಟಾದೇವಿ. ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಉಳುವಿಗೆ ಹೋಗುವಾಗ ಕಕ್ಕಯ್ಯ ಮತ್ತು ಕಕ್ಕಯ್ಯನ ಹೆಂಡತಿ ಭ್ರಷ್ಟಾದೇವಿ ಉಳ್ಕೊಂಡ್ರು. ಕಕ್ಕಯ್ಯ ಉಳ್ಕೊಂಡಂತ ಊರು ಕಕ್ಕೇರಿ ಅಂತ ಐತಿ. ಅಲ್ಲಿ ಭ್ರಷ್ಟಾದೇವಿ ಅಲ್ಲೇ ಲಿಂಗದೊಳಗಾಗ್ತಾಳೆ. ಆ ಭ್ರಷ್ಟಾದೇವಿ ಮೂರ್ತಿ ಅಲ್ಲಿ ಒಂದು ದೇವಿ ಮೂರ್ತಿ ಮಾಡ್ಯಾರ.
ಅಲ್ಲಿ ಒಂದು ವರ್ಷಕ್ಕೆ 3,000-4,000 ಹೋತು ಕಡಿತಾರೆ. ನಡೀತೈತಿ. ಅದನ್ನ ಯಾರು ವಿರೋಧ ಮಾಡಿದ್ರು ನಿಂದಿರ್ತಾ ಇಲ್ಲ. ಅದನ್ನ ಯಾರು ತಡೆಗಟ್ಟಕ್ ಹೋದ್ರು ನಿಂದಿರ್ತಾ ಇಲ್ಲ. ಮತ್ತ ಅದ್ರ ಬಗ್ಗೆ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ತಾನೂ ಇಲ್ಲ. ಅಂದ್ರೆ ನಮ್ಮ ಶರಣರ ಜಾಗ ಸಹಿತ ನಮಗೆ ಉಳಿಸ್ಕೊಳಕ್ ಆಗೋದು. ಅಷ್ಟರ ಮಟ್ಟಿಗೆ ನಮ್ಮ ಲಿಂಗಾಯತ ವೈದಿಕದಲ್ಲಿ ಮಿಕ್ಸ್ ಹಾಕೊಂತ ಬಂದ್ವಿ. ನಾವ ಬಸವಣ್ಣನನ್ನ, ಚೆನ್ನ ಬಸವಣ್ಣನನ್ನ, ಸಿದ್ದರಾಮನನ್ನ ಒಪ್ಪಲಿಲ್ಲ. ನಮಗೆ ಶರಣರನ್ನ ಒಪ್ಪಲಿಲ್ಲ. ನಾವು ಈ ಪರಂಪರೆಯನ್ನ ಬಿಟ್ಟು ನಾವು ವೈದಿಕ ಪರಂಪರೆಗೆ ಹೋಗ್ತೀವಿ, ನಾವು ಅದ್ವೈತಗಳ ಪರಂಪರೆಗೆ ಹೋಗ್ತೀವಿ. ಆದ್ರ ಕನ್ನಡಿಯ ನೋಡುವ ಅಣ್ಣಗಳೇನ, ಜಂಗಮವ ನೋಡಿದೆ ಅಂತೇಳಿ ಸಮಾಜದಲ್ಲಿ ನೊಂದವರ, ಬೆಂದವರ, ತುಳಿತಕ್ಕೊಳಗಾದವರ ಕಣ್ಣೀರು ಒರೆಸಿ ಮೊದಲು ಅವರದ್ದು ಸಮಾಜ ಸೇವೆ, ಆಮೇಲೆ ಅವ್ರಿಗೆ ಊಟ ಕೊಡ್ರಿ, ಉಪಚಾರ ಕೊಡ್ರಿ, ತೊಡಾಕ ಬಟ್ಟಿ ಕೊಡ್ರಿ, ಆಮೇಲೆ ಅವ್ರಿಗೆ ಅಧ್ಯಾತ್ಮ ಚಿಂತನೆ ಅಂತ ಹೇಳಿದ್ರು ಶರಣರು. ಇವತ್ತು ನಾವೇನ್ ಮಾಡಿದ್ವಿ? ಆತ್ಮ ಪರಮಾತ್ಮ ಅಂತ ತಿಳ್ಕೊಂಡು ಅವ್ರು ಹೇಳ್ಕೊಂತ ಕುಂತ್ರು, ಮೂರನೇದವ್ರು ಒಳಗ ಕರ್ಕೊಳ್ಳಿಲ್ಲ. ಅದು ಒಂದು ವರ್ಗ ಐತಿ ದೇಶದಾಗ. ಬರೀ ಬೆಳತನಕ ಆತ್ಮ ಪರಮಾತ್ಮ ಸುಳ್ಳ. ಅವನು ಯಾರು ನೋಡಿಲ್ಲ, ಇವನು ಯಾರು ನೋಡಿಲ್ಲ. ಬ್ರಹ್ಮ ಸತ್ಯ ಅಂತ, ಜಗನ್ನ ಮಿಥ್ಯ ಅಂತ. ಬ್ರಹ್ಮ ಸತ್ಯ ಅಂತ ನಮ್ಮ ಸಚ್ಚಿದಾನಂದ ಸ್ವಾಮಿ ಕೂತಾರ. ವೇದಾಂತದಲ್ಲಿ ಬಹಳ ಬಲ್ಲಿದವರು ಅವ್ರು ಕೂಡ ನಾ ಜಗಳ ಮಾಡ್ತಿರ್ತೀನಿ. ತೋರುವಂತ ಜಗತ್ತೆಲ್ಲವೂ ಕಣ್ಣಿಗೆ ಕರೆ ಇರುವಾಗ ಇದು ಸುಳ್ಳು ಅಂತೀರಿ, ಅವ ಒಬ್ಬನ ಕರೆ ಅಂತೀರಿ, ಇದು ಹೆಂಗ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರು ನನಗೆ ಏನು ಗೊತ್ತಿಲ್ಲ ಅಂತಿರ್ತಾರ. ಅಂದ್ರೆ ಗೊತ್ತದೆ ಅವ್ರಿಗೆ. ಇತ್ತಿತ್ತಲಲ್ಲಿ ಅವರೊಂದು ಮಾತು ಹೇಳಿದ್ರು, ನಾನು ವೇದಾಂತವನ್ನ ಬಹಳ ಓದಿದೆ, ಆದ್ರೆ ನನಗೆ ಸಂಪೂರ್ಣ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿದ್ದು ಅದು ಬಸವೇಶನ ಪಾದದಲ್ಲಿ, ಬಸವಣ್ಣನ ಪಾದದಲ್ಲಿ. ಯಾಕಂದ್ರೆ ಶರಣರು ಯಾವುದೂ ಮಿಥ್ಯ ಅನ್ನಲಿಲ್ಲ, ಎಲ್ಲ ಸತ್ಯನ ಅಂದ್ರು. ಖರೆ, ಇದು ಖರೇನ, ನಾನು ಮಾತಾಡೋದು ಖರೇನ, ನೀವು ಕೂತ್ಕೊಂಡು ಕೇಳೋದು ಖರೇನ. ಸುಳ್ಳು ಅನ್ನಕ್ಕೆ ಬರೋದಿಲ್ಲ, ಇದು ಖರೇನ. ಇದು ಎಷ್ಟೊತ್ತಿನ ಮಠ ಖರೆ, ಒಂದು ತಾಸ ಖರೆ. ಆದ್ರೂ ಖರೆ ಐತಲ್ಲ, ಸುಳ್ಳು ಹೆಂಗಂತೀರಿ ನೀವು? ಅಲ್ಲಿ ಏನ್ ಹೇಳ್ತಕ್ಕದು ವೇದಾಂತ? ಇದೆಲ್ಲ ಸುಳ್ಳಪ್ಪ, ಅದು ಒಂದ ಕರೆ ಅಂತ. ಇದೆಲ್ಲ ಸುಳ್ಳು, ಅದು ಒಂದ ಕರೆ. ಬರೀ ಇದನ್ನ ಹೇಳಿಬಿಟ್ರೆ ಅವ್ರು, ಇದು ಸುಳ್ಳು ಐತಿ, ಅದು ಒಂದು ಕರೆ ಐತಿ. ಬರೀ ಅದನ್ನ ಒಂದ ನೆನೆಸ್ರಿ, ಅದು ಒಂದ ನೆನೆಸ್ರಿ, ಅದು ಒಂದ ನೆನೆಸ್ರಿ. ಬರೀ ಅದನ್ನ ಒಂದ ನೆನೆಸೋರ ಸಂಖ್ಯೆನ ಹೆಚ್ಚಾಗಿ ಬಿಡುತ್ತು. ಹಿಂಗಾಗಿ ದೇಶದೊಳಗೆ ಬಡತನ ಹೆಚ್ಚಾತು. ಆದ್ರೆ ಯಾರು ಕೂಡ ಸ್ವಾವಲಂಬಿಗಳಾಗಲಿಲ್ಲ. ಬಸವಣ್ಣನವರಂದ್ರು ಅವ ಖರೆ ಅದಾನ, ಇದು ಖರೆ ಐತಿ. ವೇದಾಂತವೇ ಮುಖ್ಯ ಅಂತ ತಿಳ್ಕೊಂಡು ಶರಣರ ಹೇಳಲಿಲ್ಲ. ಬ್ರಹ್ಮನೂ ಸತ್ಯದಾನ, ಜಗತ್ತು ಸತ್ಯ ಐತಿ. ಬ್ರಹ್ಮನಿಂದ ಉತ್ಪತ್ತಿಯಾದಂತ ಜಗತ್ತು ಬ್ರಹ್ಮನ ಬಿಟ್ಟು ಬೇರೆ ಇಲ್ಲ. ಅದಕ್ಕೆ ಇದು ಪರಬ್ರಹ್ಮನ ಒಡಲಿನಿಂದ ಬಂದೈತಿ. ಬ್ರಹ್ಮನು ಕರೆ, ನೀನು ಕರೆ, ನಾನು ಕರೆ, ಇಲ್ಲಿ ಯಾವುದು ಸುಳ್ಳಲ್ಲ. ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದ ಸುಮ್ಮನೆ ಅನ್ನುವಂತ ಸಿದ್ಧಾಂತವನ್ನು ನಮ್ಮ ಶರಣರು ಒಪ್ಪುವುದು. ಪುಣ್ಯ ಸಂಪಾದನೆ ಓದ್ರಿ ಗೊತ್ತ. ಅವನೊಬ್ಬ ಬರೆದು ಬಿಟ್ಟ, ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ನಮ್ಮ ಅಪ್ಪನ ಮನೆ ನಮಗೆ ಹೆಂಗ ಬಾಡಿಗೆ ಹಾಕತ್ತೆ ವಿಚಾರ ಮಾಡೋಣ. ನಮ್ಮ ಅಪ್ಪ ಕಟ್ಟಿದ ಮನೆ ಅದು. ನಮ್ಮ ಅಪ್ಪ ಕಟ್ಟಿದ ಮನ್ಯಾಗ ನಮ್ಮ ಅಪ್ಪ ಇಲ್ಲದ ಕಾಲಕ್ಕೆ ಮಗನಿಗೆ ಸಿಕ್ಕತ್ತದು. ಮಗನಿಗೆ ಹೆಂಗ ಬಾಡಿಗೆ ಹಾಕತ್ತದ ಮನಿ? ಅಪ್ಪನ ಮನಿ ನಮಗೂ ಮನಿನ ಹೋದಲ್ಲ. ಮತ್ತ ಯಾರೋ ಒಬ್ರು ಹೇಳಿಬಿಟ್ಟು, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದ ಸುಮ್ಮನೆ. ಎಲ್ಲೈತಿಪ್ಪ ಅದು ಮನಿ? ಮ್ಯಾಗ ಕೈ ಮಾಡ್ರಿ ನೋಡು, ಯಾರಿಗೆ ಕಂಡದ್ದು ಜಗ್ ರ್ಯಾಕೆಟ್ ಹೊಕ್ಕವ್, ಬೇರೆ ಗ್ರಹ ಅದಾವಂತ ಮೆಸೇಜ್ ಕೊಡ್ತದ, ಮತ್ತೊಂದು ಮನಿ ಐತಿ ಅಂತ ಹೇಳೋದು. ಇಲ್ಲದು ಸುಳ್ಳ. ಇಲ್ಲದಕ್ಕೆ ಚಿಂತೆ ಮಾಡಿ ಗಲ್ಲ ಪಡ್ಕೊಂಡ್ರ. ಇಲ್ಲದು ಮ್ಯಾಲೆ ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲೇ ಮತ್ತೆ ಇಲ್ಲಿ ಯಾಕೆ ಸುಮ್ಮನೆ ಬಂದಿಪ್ಪ, ಅಲ್ಲೇ ಇರ್ಬೇಕಾಗಿತ್ತು. ಅಂದ್ರೆ ವೇದಾಂತ ನಮಗ ದ್ವಂದ್ವಗಳನ್ನ ಹುಟ್ಟಿಸ್ತು. ವೇದಾಂತಗಳು ನಮಗ ಸಂಶಯಗಳನ್ನ ಹುಟ್ಟಿಸ್ತು. ಅದಕ್ಕೆ ಇದನ್ನ ಸೂಕ್ಷ್ಮ ಕುಂತು ವಿಚಾರ ಮಾಡಿದ್ರು ತೋಂಟದ ಸಿದ್ಧಲಿಂಗರ ಶಿಷ್ಯರು. ಇದನ್ನ ಹಿಂಗ ಬಿಟ್ರೆ ನಮ್ಮಲ್ಲಿ ಇದ ಪರಂಪರೆ ಬೆಳ್ಕೊಂತ ಹೋಗಿ ಜನ ಎಲ್ಲಾ ಬಿಡ್ತಾರ, ಬರೀ ಇದಕ್ಕ ನಿಂತು ಬಿಡ್ತಾರ ಅಂತ ಹೇಳಿ ಅವರು ಶೂನ್ಯ ಸಂಪಾದನೆಗಳಲ್ಲಿ ಬ್ರಹ್ಮನೂ ಸತ್ಯ, ಜಗತ್ತೂ ಸತ್ಯ, ಜೀವಿಗಳೂ ಸತ್ಯ, ನಾನೂ ಸತ್ಯ, ನೀನೂ ಸತ್ಯ, ಇದು ಸುಳ್ಳಲ್ಲ, ಇದು ಖರೆ ಅಂತ ಶರಣರು ಪ್ರತಿಪಾದನೆ ಮಾಡ್ಯಾರ. ಇದು ಸುಳ್ಳಲ್ಲ, ಇದು ಖರೆನ. ಇದನ್ನು ಸುಳ್ಳು ಅನ್ನಕ್ ಹೋಗ್ಬೇಡ್ರಿ ನೀವು, ಇದು ಖರೇನ. ಆದ್ರೆ ಇದು ಒಂದು ಸತ್ಯ ಹೇಳ್ತಾರ ಅವ್ರು. ಇದು ಏನೈತಲ್ಲ ಒಂದು ದಿನ ಮುಗಿತೈತೆ ಅಂತ ತಿಳ್ಕೊಡ್ರಿ ಅಂತ ಹೇಳ್ತಾರೆ. ಅದು ಖರೆ ಐತಿ. ಸಿನಿಮಾ ಪ್ರಾರಂಭ ಆಗೈತೆ ಅಂದ್ರೆ ಮುಗ್ಯಾಕಬೇಕು, ನಾಂದಿ ಪ್ರಾರಂಭ ಆಗೈತೆ ಅಂದ್ರೆ ಮಂಗಳಾರತಿ ಆಗಬೇಕು, ಕಟ್ಟೈತೆ ಅಂದ ಬಳಿಕ ಒಂದಿನ ಬೀಳಾಕಬೇಕು, ಹುಟ್ಟೈತೆ ಅಂದ ಬಳಿಕ ಒಂದಿನ ಸಾಯಕಬೇಕು. ಸುಳ್ಳು ಹೆಂಗಾಕತಿ? ಖರೇನ. ಅದಕ್ಕೆ ಚನ್ನಬಸವಣ್ಣನವರು, ಅದಕ್ಕೆ ಸಿದ್ದರಾಮೇಶ್ವರರು, ಅದಕ್ಕೆ ಅಲ್ಲಮ ಪ್ರಭುಗಳ ಸೂಕ್ಷ್ಮ ವಚನಗಳನ್ನು ಓದ್ರಿ ನೀವು. ಸೂಕ್ಷ್ಮವಾಗಿ ಅವರು ಎಷ್ಟು ಚೆನ್ನಾಗಿ ಈ ಜಗತ್ ಸತ್ಯತೆ ಬಗ್ಗೆ ಹೇಳ್ತಾರೆ, ಪರಬ್ರಹ್ಮನ ಬಗ್ಗೆ ಹೇಳ್ತಾರೆ. ಅಂದ್ರ ವೇದಾಂತಿಗಳ ಪರಬ್ರಹ್ಮ, ಆಗಮಿಕರ ಪರಶಿವ ನಮ್ಮ ಶರಣರು ಒಪ್ಪುವುದಿಲ್ಲ. ಅವರ ಪರಬ್ರಹ್ಮ, ಅವರ ಪರಶಿವ ವಿಚಿತ್ರದಾನ. ನಮ್ಮ ಶರಣರ ಶಿವ ಶೂನ್ಯ ರೂಪದಲ್ಲಿದ್ದಾನೆ. ಶೂನ್ಯ ಅಂದ್ರೆ ಬುದ್ಧ ಹೇಳ್ತಾನೆ ಏನೂ ಇಲ್ಲದ ಶೂನ್ಯ ಅಂತೇಳಿ. ಆದ್ರೆ ಶರಣರು ಕಂಡುಕೊಂಡ ಶೂನ್ಯ ಏನೂ ಇಲ್ಲದ ಶೂನ್ಯ ಅಲ್ಲ, ಎಲ್ಲವನ್ನೊಳಗೊಂಡ ಶೂನ್ಯ. ಇಲ್ಲಿ ಎಲ್ಲವನ್ನು ಒಳಗೊಂಡ ಎಲ್ಲ ಏನೇನೈತಿ ಅದ್ರಾಗೆಲ್ಲ ಜೀವಿಗಳದಾರ, ಜಗತ್ತೈತಿ.
ಈಶ್ವರ ಅದಾನ, ಎಲ್ಲವನ್ನ ಒಳಗೊಂಡಂತ ಶೂನ್ಯನೇ ಇದೆ. ಏನೂ ಇಲ್ಲದ ಶೂನ್ಯವನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಅವ್ರು ಏನೂ ಇಲ್ಲ ಅಂದ್ರು, ಇವ್ರು ಇದೆಲ್ಲಾ ಸುಳ್ಳ ಒಬ್ಬನ ಖರೆ ಅಂದ್ರು. ಆದ್ರೆ ಶರಣರು ಇದನ್ನ ಎಂದೂ ಒಪ್ಪಲಿಲ್ಲ. ಅವನು ಖರೆ ಅದಾನ, ನಾನು ಖರೆ ಅದೇನಿ, ಅವ ಕಳಿಸ್ಯಾನಂತ ನಾ ಬಂದೀನಿ, ಅವನನ್ನ ಕಾಣಿಕೊಳ್ಳೋದ ಮೂಲ ಧ್ಯೇಯ ಐತಿ, ಅದಕ್ಕೆ ಶೂನ್ಯ ಸಂಪಾದನೆ ಅಂತ ತಿಳ್ಕೊಂಡು ಹೆಸರಿದ್ರು ಶೂನ್ಯ ಸಂಪಾದನೆ. ಹೇಳ್ತಾರೆ ಸಿದ್ಧಲಿಂಗೇಶ್ವರ, ಸಮಸ್ತ ಲೋಕಾದಿ ಲೋಕಗಳು ಏನೂ ಏನೂ ಇಲ್ಲದೊಂದು ಅನಾದಿ ಪರಶಿವ ನೀವು ಒಬ್ಬನೇ ಇರ್ತೇಯ, ನೀವೊಬ್ಬ ವಿದ್ಯಪ್ಪ. ಸಮಸ್ತ ಲೋಕಾದಿ ಲೋಕಗಳು ಏನೂ ಇದ್ದಿದ್ದಿಲ್ಲ ಅಂತ ಬಹಳ ಚಂದ ಹೇಳ್ತಾರ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಎಷ್ಟು ಚಂದ ಹೇಳ್ತಾರಂದ್ರ, ಸೂರ್ಯನೂ ಇಲ್ಲಂತ, ಚಂದ್ರನೂ ಇಲ್ಲಂತ, ಸೂರ್ಯ ಚಂದ್ರ ಇಲ್ಲ ಅಂತ ಮೇಲೆ ಹಗಲು ರಾತ್ರಿನೂ ಇಲ್ಲಂತ, ಹೇಳೋರು ಇಲ್ಲಂತ, ಹೇಳಿದ್ದನ್ನು ಕೇಳೋರು ಇಲ್ಲ. ಎಷ್ಟು ಚಂದ ಹೇಳೋರು ಇಲ್ಲಂತ, ಹೇಳಿದ್ದನ್ನು ಕೇಳೋರು ಇಲ್ಲಂತ, ಏನೂ ಏನು ಇಲ್ಲದಂದು ನೀ ಶೂನ್ಯನಾಗಿರ್ತೇಯ್ಯ. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ, ನೀ ಶೂನ್ಯನಿದ್ದಿ, ನೀವು ಒಬ್ಬ ವಿದ್ಯಪ್ಪ. ಒಬ್ಬ ಅದಾನ ಅಂತ ಒಪ್ತಾರ, ಅವ ಅದಾನ ಅಂತ ಮಾತ್ರಕ್ಕೆ ಮತ್ತ ಒಬ್ಬ ಪುರುಷನೋ ಹೆಣ್ಣೋ ಅಂತ ಕೇಳಕ್ ಹೋಗ್ಬೇಡ್ರಿ, ಮತ್ತ ಅದಕ್ಕೆ ಉತ್ತರ ಇಲ್ಲ ಅಂತ ಹೇಳ್ತಾರ ವಚನಕ. ಒಟ್ಟು ಅದಾನ, ನೀವ್ ಅದಾನನ್ರಿ, ನೀವು ಅದಾಳನ್ರಿ, ಏನಂದ್ರೆ ಏನಾಗಬೇಕಾಗೈತಿ, ಒಟ್ಟು ಒಂದು ವಸ್ತು ಐತೆ ಅಂತ ಹೇಳ್ತಾರೆ. ಅದು ಸ್ತ್ರೀಲಿಂಗನೂ ಅಲ್ಲ, ಪುಲ್ಲಿಂಗನೂ ಅಲ್ಲ. ಅದನ್ನ ಏನ್ ಹೇಳ್ತಾರೆ ಶರಣರು, ಪರ ವಸ್ತು ಅಂತ ಕರೀತಾರೆ, ಪ್ರಾತ್ಪರ ವಸ್ತು ಅಂತ ಕರೀತಾರೆ. ಅದನ್ನ ಸಹಜ ಅಂತ ಕರೀತಾರೆ, ಅದನ್ನ ನಿರಾಳ ಅಂತ ಕರೀತಾರೆ, ಅದನ್ನ ಬಯಲು ಅಂತ ಕರೀತಾರೆ, ಅದನ್ನ ಲಿಂಗ ಅಂತ ಕರೀತಾರೆ. ಅದನ್ನ ಒಪ್ತಾರ. ಆ ಬಯಲಿನಿಂದ, ಆ ಸಹಜದಿಂದ ಅದಕ್ಕೆ ಹೇಳ್ತಾರ ಅವರು, ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿಶೂನ್ಯವಾಯಿತು ಅಂತ ಪ್ರಭುದೇವರು ಹೇಳ್ತಾರೆ. ಈ ಸೃಷ್ಟಿ ಹೆಂಗೆ ವಿಕಸನ ಹಾಕೊಂತ ಬಂತು ಅಂತ ಹೇಳ್ತಾರ. ಬೀಜದಿಂದ ಗಿಡ ಉತ್ಪತ್ತಿ ಆಗೈತೆ ಅಂದ್ರೆ ಬೀಜ ಸುಳ್ಳು, ಗಿಡ ಅಷ್ಟ ಕರೆ ಅನ್ನಕ್ ಬರೋದಿಲ್ಲ. ಬೀಜ ಐತಂತಾನೆ ಗಿಡ ಬಂದತಿ. ಹಂಗ ಪರಬ್ರಹ್ಮನಿಂದ ಸೃಷ್ಟಿ ಆಗೈತೆ ಅಂದ್ರ ಸೃಷ್ಟಿ ಸುಳ್ಳಲ್ಲ, ಸೃಷ್ಟಿನೂ ಕರೆ, ಸೃಷ್ಟಿಕರ್ತನು ಖರೆ ಅಂತ ತಿಳ್ಕೊಂಡು ಎರಡನ್ನು ಒಪ್ಪುವಂತ ಸಿದ್ಧಾಂತ ಅದು ಶರಣ ಸಿದ್ಧಾಂತ. ಅದು ಸುಳ್ಳಂತ ಅನ್ನೋದಿಲ್ಲ. ಅವ್ರು ಮತ್ತೆ ಮುಂದೆ ಎಲ್ಲಿಗೆ ಬರ್ತಾರಂದ್ರ ಮತ್ತೆ ಮಣ್ಣು ಸುಳ್ಳು, ಹೆಣ್ಣು ಸುಳ್ಳು, ಮಣ್ಣು ಸುಳ್ಳು, ಮತ್ತೆ ಅಲ್ಲಿಗೂ ಬಂದ್ರವ್ರು. ಮೊದಲ ಅವ ಆಟ ಖರೆ ಅಂದ್ರು, ಇದು ಸುಳ್ಳು ಅಂದ್ರು. ಮತ್ ಎಲ್ಲಿಗೆ ಬಂದ್ರ ಮಣ್ಣು ಸುಳ್ಳಂದ್ರು, ಹೆಣ್ಣು ಸುಳ್ಳಂದ್ರು, ಮಣ್ಣು ಸುಳ್ಳಂದ್ರು. ವಚನಕಾರರು ಇದನ್ನು ಒಪ್ಪಲಿಲ್ಲ. ಅದ ಹೆಂಗ ಬಿಟ್ಟು ಬಾಳೆ ಮಾಡವಪ್ಪ ನೀನು? ಮಣ್ಣಿಲ್ದ ವ್ಯವಹಾರ ಮಾಡಿ ತೋರಿಸು ನೋಡೋನು, ಮಣ್ಣಿಲ್ದ ಬಿತ್ತಿ ಬೆಳೆದು ತೋರಿಸು ನೋಡೋನು, ಹೆಣ್ಣಿಲ್ದ ವಿಕಾಸ ಮಾಡಿ ತೋರಿಸು ನೋಡೋನು. ಮತ್ತೆ ಬದ್ರಾಗ್ತದೆ. ಮಣ್ಣನ್ನ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹಣ್ಣಿಗೂ ಲಿಂಗಕ್ಕೂ ವಿರೋಧವೇ? ಏನ್ ಅದಕ್ಕೇನು ಅಪೋಸಿಷನ್ ಪಾರ್ಟಿ ಇದೆ ಅಂತ ಕೇಳ್ತಾರ? ಏನಿಲ್ಲ. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಗೂ ಲಿಂಗಕ್ಕೂ ವಿರೋಧವೇ? ಏನಿಲ್ಲ. ಮಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಮಣ್ಣಿಗೂ ಲಿಂಗಕ್ಕೂ ವಿರೋಧವೇ? ಅವು ಜಗಕ್ಕಿಕ್ಕಿದ ವಿಧಿ. ಅವು ವಿಧಿ ಅಂದ್ರ ಶಿಕ್ಷೆ ಅಂದ್ರೆ ಏನ್ ತಿಳ್ಕೊಬೇಕು? ವಿಧಿ ಅಂತಂದ್ರ ಅದು ವ್ಯವಸ್ಥೆ ಅಂತ. ವಿಧಿ ವಿಧಾನಗಳನ್ನಂಗಿಲ್ಲ, ವ್ಯವಸ್ಥೆ ಅದು ಬೇಕಾದ. ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ, ಆಕಾಶದಲ್ಲಿ ಹಾರಾಡುವ ಪಟಕ್ಕಾದರೂ ಮೂಲ ಸೂತ್ರ ಕೆಳಗಿರಬೇಕಲ್ಲವೇ ಅಂತ ವಚನಕಾರ ಹೇಳೋದಿಲ್ಲ. ಅದು ವಿಧಿ, ಜಗಕ್ಕಿಕ್ಕಿದ ವಿಧಿ. ಅದು ಬೇಕಾದಾದ್ರಿಂದ ಜಗತ್ತು ನಡೆಯಂಗಿಲ್ಲ. ವ್ಯವಹಾರ ಮಾಡಾಕ ಹೊನ್ನ ಬೇಕ, ಬಿತ್ತಿ ಬೆಳೆಯಕ ಮಣ್ಣು ಬೇಕ, ವಿಕಾಸದ ಹಾದಿಯಲ್ಲಿ ಹೆಣ್ಣು ಬೇಕ. ಇದನ್ನ ಯಾರೂ ಕೂಡ ತುಚ್ಚಿ ಮಾಡಕ್ ಆಗುದಿಲ್ಲ. ಅವುಗಳನ್ನ ನೀವು ಮಾಯೆಯಾಗಿ ನೋಡಕ್ ಹೋಗ್ಬೇಡ್ರಿ. ಅವುಗಳ ಮುಂದಿರ್ತಕ್ಕಂಥ ಮೋಹದ ಪಾಶಗಳನ್ನ ತೆಗೆದು ಒಗದ್ರ ಅಲ್ಲಿ ಮಹೇಶ್ವರ ಇದ್ದಾನೆ, ಮಹೇಶ್ವರ ಲಿಂಗವಿದೆ ಅಂತ ಹೇಳ್ತಾರೆ. ಅದನ್ನ ಯಾಕೆ ಕೆಟ್ಟ ಅಂತೀರಿ? ನೋಡೋ ಕಡೆ ಚಲೋ ಇಟ್ಕೊಂಡು ನೋಡಲ್ಲ, ನಿನಗೇನಾಗೈತೆ ಅಂತಂದ್ರೆ ಎಂದಾಗ ನೋಡಲ್ಲ. ಮಣ್ಣ ಬೇಕಾದ್ರೆ ಬಾಳೆ ಮಾಡೋ, ಸಾಕಾದ್ರೆ ಬಿಡು, ಬಿತ್ತಿ ಬೆಳೆಯವ್ರು ಬೆಳಿತಾರ. ಮಣ್ಣ ಬೇಕಾದ್ರೆ ಇಟ್ಕೋ, ಬೇಡ ಅಂದ್ರೆ ಇಟ್ಟು. ಅಂದ್ರೆ ನಾವು ಇವುಗಳನ್ನ ಬಿಟ್ಟು ಬಂದಾಗನ ದೊಡ್ಡವ್ರ ಅಕ್ಕಿವಿ ಅಂದ್ವಿ. ಅದನ್ನು ಕೂಡ ಶರಣರು ಒಪ್ಪಲಿಲ್ಲ. ಅವು ಇರುವವು ಅವ್ರೇನು ಮಾಡಕ್ ಬರೋದಿಲ್ಲ, ಅದು ಬೇಕಾದ. ಇಲ್ಲಿ ಇವ್ರು ಏನಂತಾರ ಅಂತಂದ್ರ ಮಣ್ಣು ಹೆಣ್ಣು ಮಣ್ಣು ಸುಳ್ಳು ಅಂತ ತಿಳ್ಕೊಂಡು ಹೇಳಿದ್ರು ವೇದಾಂತಿಗಳು. ಶರಣರು ಸಿದ್ಧಾಂತದಲ್ಲಿ ಶೂನ್ಯದಲ್ಲಿ ಏನ್ ಹೇಳ್ತಾರಂದ್ರ ಅದು ಬೇಕು, ಅದು ಜಗತ್ತಿನ ವಿಕಾಸಕ್ಕೆ ಮುಖ್ಯ. ಅದನ್ನ ಇಟ್ಟುಕೊಂಡ ಗೆದ್ದು ತೋರಿಸಂತಾರ. ಅದನ್ನ ಬಿಟ್ಟು ಬಂದ್ರೆ ತಗೊಂಡು ಏನ್ ಮಾಡೋದು? ಶರಣರು ಇಲ್ಲಿ ಕೂಡ ಅದನ್ನ ಒಪ್ತಾರೆ. ಇನ್ನು ಮತ್ತೆ ಮುಂದುವರೆದು ಬರ್ತಾರ ಅವ್ರು. ಅವ್ರು ಏನ್ ಹೇಳ್ತಾರಂದ್ರ ಪರಬ್ರಹ್ಮನನ್ನ ತಿಳ್ಕೊಬೇಕಂದ್ರೆ ಜ್ಞಾನ ಮಾರ್ಗ ಒಂದಾದ್ರೆ ಸಾಕಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಜ್ಞಾನ ಒಂದಿದ್ರೆ ಸಾಕು. ಜ್ಞಾನ ಅಂದ್ರೆ ಏನು? ಸುಮ್ಮನೆ ಉಪದೇಶವನ್ನು ತೆಗೆದುಕೊಂಡು ಬಿಟ್ರೆ ಸಾಕು. ಸುಮ್ಮನೆ ನೀ ಜಪ ಮಾಡ, ಸುಮ್ಮನೆ ನೀ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಸಾಕು, ಅವನ ನೀನಾಗಿ ಬಿಡ್ತಿ ಅಂತಾರ. ಆದ್ರೆ ನಮ್ಮವ್ರು ಅದನ್ನ ಒಪ್ಪುದಿಲ್ಲ. ಶಿವ ಶಿವ ಎಂದು ಶಿವನ ನೆನೆ ಎನ್ನುವ ಬವಗೇಡಿಗಳ ಮಾತ ಕೇಳಲಾಗದ ಅಂತ ಹೇಳ್ತಾರೆ. ಹೆಂಗ ಸಾಧ್ಯ ಐತಿ? ಬರೀ ನೆನದ್ರೆ ಬರೋದಿಲ್ಲ, ನೆನೆಯನ್ನು ಕೂಡ ಆಚರಣೆನೂ ಬೇಕಂತ ಹೇಳ್ತದೆ ಇದು ಶರಣ ಸಿದ್ಧಾಂತ. ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಕಣ್ಣು ನೋಡ್ತದೆ, ಇದು ಜ್ಞಾನ. ಕಣ್ಣು ನೋಡಿದ ಹಾದಿ ಒಳಗೆ ಕಾಲು ನಡೀತದೆ, ಇದು ಕ್ರಿಯೆ. ಜ್ಞಾನ ಮತ್ತು ಕ್ರಿಯೆ ಎರಡು ಸಮುಚ್ಚಯವಾಗಿ ಹೋಗುವುದೇ ಶರಣರ ಶೂನ್ಯ ಸಿದ್ಧಾಂತ. ಇದಿಲ್ಲದ ಅದಿಲ್ಲ. ಅವ್ರೇನ್ ಹೇಳ್ತಾರ? ಬರೀ ಜ್ಞಾನ ಅಟ್ಟ ಮಾಡ್ಕೊಂಡ್ಬಿಡ್ರಿ, ಬರೀ ಜಪ ಮಾಡ್ರಿ ನೀವು. ಅದಕ್ಕೆ ಚನ್ನಬಸವಣ್ಣಂತಾನ ಕತ್ತಲೆಯ ಮನೆಯಲ್ಲಿ ಕುಳಿತುಕೊಂಡು ಜ್ಯೋತಿಗೆ ನೆನೆದರೆ ಬೆಳಕಾಗಬಹುದೇ. ಕತ್ತಲದ ಮನೆಯಾಗ ಕುತ್ಕೊಂಡು ಎರಡು ತಾಳ ತಗೊಂಡು ಜ್ಯೋತಿ 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 ಅನ್ಕೊಂತ ಕುಂದ್ರೆ 8 ದಿನಕ್ಕೆ ಬೆಳಕು ಹತ್ತಿತ್ತು. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಕತ್ತಲೆಯ ಮನೆಯಲ್ಲಿ ಕುಳಿತು ಜ್ಯೋತಿಯ ನೆನೆದರೆ ಬೆಳಕಾಗಬಲ್ಲದೆ, ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ, ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ.
ದರಿದ್ರ ಶ್ರೀಮಂತನ ನೆನೆದರೆ ಶ್ರೀಮಂತನಾಗಬಲ್ಲನೆ, ಶ್ರೀಮಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ. ಬರೀ ಮುಂದಿನ ಪುರಾತನರ ನೆನೆದು ಧನ್ಯನಾದನೆಂಬ ಮಾತಿನ ರಂಜಕರ ನೀನೆಂಬ ಕೂಡಲು ಸಂಗಮ ದೇವ ಹೊಡೆದು ಹಾಕಿಬಿಟ್ರು. ನೀನ್ ನೆನಸಾಕ್ ಹೋಗ್ಬೇಡ, ಅವ್ರು ಹೋದ ದಾರಿಯಾಗ ಹೋಗಿಬಿಟ್ಟು ಸಾಕು. ನೆನೆಸಿದಕ್ಕಿಂತ ದೊಡ್ಡ ಪುಣ್ಯ ಬರ್ತದೆ ನೋಡಿ. ನೀನ್ ನೆನೆಸುವಂತ ಅವಶ್ಯಕತೆನೇ ಇಲ್ಲ. ಅವ್ರನ್ನ ಯಾಕೆ ನೆನಸಾಕ್ ಹೋಗಿಯಪ್ಪ ನೀನು? ಬಾಳ ಮಂದಿ ನೆನೆಸಿದ್ರು. ಅದಕ್ಕೆ ಸಿದ್ದಯ್ಯ ಪುರಾಣಿಕ ಬರದ ನಿನ್ನ ನೆನೆದವರು ಬಾಳ ಮಂದಿ, ಆದ್ರೆ ನಿನ್ನ ಹಾದಿ ಒಳಗ ನಡೆದವರು ಬಾಳ ಕಡಿಮೆ ಅಂತ ಹೇಳಿ ನಾವು. ಬಾಳ ಮಂದಿ ನೆನೆಸ್ತಾರ, ನಮ್ಮಲ್ಲಿ ನೆನೆಸೋರ ಸಂಖ್ಯೆ ಹೆಚ್ಚೈತಿ. ಆದ್ರೆ ನೆನೆಸುವಂಗ ಮಾಡಿ ಹೋದವ್ರ ದಾರ್ಯಾಗ ನಡೆಯೋರ ಸಂಖ್ಯೆ ನಮಗೆ ಬೇಕಾಗಿದೆ. ಇದನ್ನ ತಿಳ್ಕೊಂಡ್ರೆ ಸ್ಪಷ್ಟ. ನಮ್ಮಲ್ಲಿ ಒಂದು ಪರಂಪರೆ ಐತಿ, ಶರಣರನ್ನ ನೆನೆಸಬೇಕು, ನೆನೆಸಬಾರದಂತಲ್ಲ. ಬರೀ ನೆನೆಸಿಕೊಂತ ಕುಂತ್ರಾಟ ನಾವು ಪೂರ್ಣರಾಗುವುದಿಲ್ಲ. ಶರಣರು ಹೋದ ದಾರಿಯಲ್ಲಿ ನಾವು ಹೋಗಬೇಕು. ಶರಣರನ್ನ ನೆನೆಯೋದು ಜ್ಞಾನ, ಶರಣರು ಹೇಳಿದ ದಾರಿ ಒಳಗೆ ನಡೆಯೋದು ಕ್ರಿಯೆ. ಜ್ಞಾನ ಮತ್ತು ಕ್ರಿಯೆ ಎರಡೂ ಸಮಸಮುಚ್ಚಯವಾಗಿ ಹೋದಾಗನ ಶರಣ ತತ್ವಕ್ಕೆ ನಾವು ಯೋಗ್ಯರಾಗ್ತೀವಿ. ಹೊರತು ಗಂಡಪಟ್ಟಿ ಓದಿದ್ರೆ ಅದು ಆಚರಣೆಗೆ ಬರ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅದು ಹೆಂಗಾಕತಿ ಅಂದ್ರೆ ಕರ್ರನ್ನವ್ರ ಮುಂದೆ ಕುಂತು ಕೆಂಪನ್ನವ್ರು ನೆನೆಸಿಕೊಂತ ಕುಂತ್ರಿ ಎಂದರ ಕೆಂಪನ್ನವ್ರ ಬಣ್ಣ ಕರ್ರನ್ನವ್ರಿಗೆ ಬರ್ತದೇನು? ನಾನು ಕೆಂಪಕ್ಕಿನ ಅಂದ್ರೆ ಕೆಂಪಾಕಿನ ಅನ್ನೋದ ಬೇಡ. ಕೆಂಪಣ್ಣ ತೊಗೊಂಬಿಡು, ಮಕ್ಕಳಿಗೆ ಹಸ್ಕೊಂಡ್ಬಿಡು. ಸುಮ್ಮನೆ ಕೆಂಪಾಕಿದೆ ಅಂತಿ ಯಾಕಂದ್ರೆ ಬಾಯಿಲಿ ಹಸ್ಕೊಂಡ್ಬಿಡಲ್ಲ. ನೀ ಯಾಕೆ ಹಾಕಿದಿ? ನಾ ಕರ್ಗಾಕಿನ ಅನ್ನೋದ ಬೇಡ. ಕರೆ ಮಸಿ ತಗೊಂಡು ಬಡ್ಕೊಂಡ್ಬಿಡು. ನೀ ಕರ್ಗಾಕಿನ ಅನ್ನೋದು ಬೇಡ, ಇನ್ನ ಕರ್ಗಾಕಿನ ಅಂದ್ರೆ ಸಿದ್ಧಾಂತಕ್ಕೆ ಬರ್ಬೇಕಂತಾರೆ ಶರಣರವ್ರು. ಬರೇ ನೆನೆಸಿಕೊಂತ ಕುಂದ್ರದ್ರಾಗ ಅರ್ತಿಲ್ಲ, ಬರೇ ಸ್ಮರಣೆ ಮಾಡ್ಕೊಂತ ಕುಂದ್ರದ್ರಾಗ ಅರ್ತಿಲ್ಲ, ಬರೀ ಭಜನೆ ಮಾಡ್ಕೊಂತ ಕುಂದ್ರದ್ರಾಗ ಅರ್ತಿಲ್ಲ. ಅದಕ್ಕೆ ಬದುಕು ಅದು ಬರೀ ಭಜನೆ ಆಗಬಾರದು, ಬರೀ ನೆನಹ ಆಗಬಾರದು. ಅದೇನಾಗಬೇಕಂದ್ರೆ ಅದು ನಿತ್ಯ ಅನುಸಂಧಾನದಲ್ಲಿ ಬರ್ಬೇಕಂತಾರ. ಇದಕ್ಕೆ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರಭು ಏನ್ ಹೇಳಿದ? ಅದ್ಭುತವಾದಂತ ಮಾತಾಡಿದ. ಏನ್ ಹೇಳಿದ? ಜ್ಞಾನವೆಂಬುದು ನಿನ್ನ ರತ್ನ ಕರೆ, ಜ್ಞಾನ ಅನ್ನೋದು ನಿನ್ನ ರತ್ನ. ಹಂತಪ್ಪ ರತ್ನವ ನೀನು ಅಲಂಕರಿಸಿದೆ ಯಾದಡೆ, ನಿನಗಿಂತ ಸಿರಿವಂತರಿಲ್ಲ ವೇಶ್ವರ ಲಿಂಗದಲ್ಲಿ ಅಂತ ಕರೆ. ಹಂಗಾರೆ ಜ್ಞಾನ ಅನ್ನುವಂತ ರತ್ನವನ್ನು ಅಲಂಕರಿಸಬೇಕಾದ್ರೆ ಸುಮ್ಮನೆ ಜ್ಞಾನ 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 ಅನ್ಕೊಂತ ಕೂತ್ರೆ ಜ್ಞಾನ ಬಂತ ಇಲ್ಲ. ಜ್ಞಾನ ನಿನ್ನದು ಆಗಬೇಕಂದ್ರೆ ಅಲ್ಲಿ ಕ್ರಿಯೆ ನಡಿಬೇಕು. ಅದಕ್ಕ ಕಡ್ಕೊಳ್ಳೋ ಮಡಿವಾಳ ಹೇಳ್ತಾ ನೋಡ್ರಿ, ಮಾತು ಕಲಿಯಬೇಕ, ಮಾತಿನ ನೀತಿ ತಿಳಿಯಬೇಕ. ಮಾತು ಕಲಿಯಬೇಕ, ಮಾತಿನ ನೀತಿ ತಿಳಿಯಬೇಕ. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಾಂಗ ನತ್ತಿರಬೇಕ. ಹೇಳ್ತಾನ. ನಾನು ನಿಮ್ಮಂಗ ಮಾತಾಡ್ಬೇಕಂತೀನಿ, ನಾನು ಮಾತು ಕಲಿಬೇಕಂತೀನಿ ಅಂದ್ರೆ ಮನಿ ಹಿಡಿದು ಕುಂತ್ರ ಮಾತು ಬರ್ತಾವ. ಮಾತು ಬಲ್ಲವ್ರು ಕೂಡ ಜಿಗಿಬೇಕಂತ, ಮಂಗ್ಯ ಜಿಗದಂಗ ಜಿಕ್ಕೊಂತ ಹೋಗ್ಬೇಕಂತ. ಅಂದ್ರೆ ಏನು? ಅವ್ರು ಕೂಡ ಹೋಗ್ಬೇಕು. ಅವ್ರು ಕೂಡ ಅವ್ರು ಮಾತಾಡುವಾಗ ಕುಂತು ಕೇಳಬೇಕು, ಮಾತಾಡಬೇಕು. ಇವತ್ತು ನಾವೆಲ್ಲ ಪ್ರವಚನ ಮಾಡಾಕತ್ತೀವಿ, ಯಾರು ನಮ್ಮನ್ನ ಮುಂದೆ ಕುಂದಿಸಿ ಪ್ರವಚನ ಕಲಿಸಲಿಲ್ಲ, ಹೇಳಲಿಲ್ಲ. ಹಂಗಂದ ಮಾತ್ರಕ್ಕ ನಮಗ್ ಬರ್ಲಿಲ್ಲ ಅಂತಲ್ಲ. ಎಲ್ಲೆಲ್ಲಿ ನಡೆದ್ವು, ಎಲ್ಲೆಲ್ಲಿ ಇದ್ವು, ಅಲ್ಲೆಲ್ಲ ಹಾದ್ವಿ. ಏನೂ ಲೆಕ್ಕಿಸಲಾರ್ದಂಗ ಹೋದ್ವಿ, ಕುಂತಿವಿ, ಕೇಳಿದಿವಿ, ನಿಧಿತ್ಯಾಸ ಮಾಡಿದಿವಿ, ಓದಿದಿವಿ. 20 ವರ್ಷದ ಫಲ ಇವತ್ತು ನಮಗೆ ಹೇಳಾಕ